ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಸ್ನಿಗ್ಧತೆ ಅಂದರೆ ವಿಸ್ಕಾಸಿಟಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮ್ಮಲ್ಲಿ ಸಾಮಾನ್ಯ ವಿಜ್ಞಾನದ ತರಗತಿಗಳು ಯೂಟ್ಯೂಬ್ನಲ್ಲಿ ಪ್ರತಿ ವಾರ ಲಭ್ಯ ಇರುತ್ತೆ. ಎಲ್ಲರೂ ತಪ್ಪದೆ ವೀಕ್ಷಿಸಿ. ಇವತ್ತಿನ ಕ್ಲಾಸಲ್ಲಿ ಸ್ನಿಗ್ಧತೆ ಬಗ್ಗೆ ತಿಳ್ಕೊಳ್ತಾ ಹೋದರೆ, ಸ್ನಿಗ್ಧತೆ ಅಂದರೆ ಏನು, ವಿಸ್ಕಾಸಿಟಿ ಅಂದರೆ ಏನು, ದ್ರವವೊಂದು ಹರಿಯುವಾಗ ಉಂಟಾಗುವ ಆಂತರಿಕ ತಡೆ ಅಥವಾ ರೋಧ. ಅಂದ್ರೆ ಒಂದು ಲಿಕ್ವಿಡ್ ಪಾಸ್ ಆಗ್ತಾ ಇರತ್ತೆ. ಈ ರೀತಿ ಪಾಸ್ ಆಗುವಾಗ ಅದಕ್ಕೆ ಅಪೋಸಿಟ್ ಆಗಿ ಏನು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಆಂತರಿಕ ತಡೆ ಅಥವಾ ಏನು ರೋಧ ಉಂಟಾಗುತ್ತೆ. ಅದರಿಂದ ಏನಾಗುತ್ತೆ, ಈ ದ್ರವ ಹರಿಯುವಾಗ ಅದರ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಏನಂತ ಹೇಳ್ತೀವಿ, ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ಅಂತ ಹೇಳ್ತೀವಿ. ಅದರ ಭೌತಿಕ ಅರ್ಥ ಮತ್ತು ಕ್ರಮನ ತಗೊಳ್ತಾ ಹೋದರೆ, ಜಾಸ್ತಿ ಸ್ನಿಗ್ಧತೆ ಯಾವುದ್ರಲ್ಲಿರುತ್ತೆ, ಕಡಿಮೆ ಯಾವುದ್ರಲ್ಲಿರುತ್ತೆ, ಯಾವ ದ್ರವ ಹೆಚ್ಚಾಗಿ ಥಿಕ್ಕಾಗಿರುತ್ತೆ ಅಂದ್ರೆ ದಪ್ಪವಾಗಿರುತ್ತೆ ಅದಕ್ಕೆ ಹೆಚ್ಚು ಸ್ನಿಗ್ಧತೆ ಇರುತ್ತೆ. ಅಂದ್ರೆ ಅದು ನಿಧಾನವಾಗಿ ಹರಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ತಗೊಂಡ್ರೆ ಜೇನುತುಪ್ಪ ಅಥವಾ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್, ಇದನ್ನ ತಗೊಳ್ತಾ ಹೋದ್ರೆ ನೀವು ಅದನ್ನ ಹರಿಯೋದಿಕ್ ಬಿಡಿ. ಇನ್ನೊಂದ್ ಕಡೆ ಹಾಲು ಅಥವಾ ನೀರನ್ನ ಹರಿಯಕ್ ಬಿಡಿ. ಯಾವುದು ಫಾಸ್ಟ್ ಆಗಿ ಹರಿಯುತ್ತೆ, ಯಾವುದು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂದ್ರೆ ನೀರು ಅಥವಾ ಹಾಲು. ಜೇನುತುಪ್ಪ ಅಥವಾ ಹರಳೆಣ್ಣೆ ಯಾಕೆ ಕಡಿಮೆ ಸ್ಪೀಡಲ್ಲಿ ಹೋಗುತ್ತೆ ಅಂದ್ರೆ ಅದಕ್ಕೆ ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ಜಾಸ್ತಿ ಇರುತ್ತೆ. ಯಾವ ದ್ರವ ಹೆಚ್ಚಾಗಿ ದಪ್ಪಾಗಿ ಥಿಕ್ಕಾಗಿರುತ್ತೋ ಅದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದರ ಸ್ನಿಗ್ಧತೆ ಜಾಸ್ತಿ ಇರುತ್ತೆ. ಯಾವ ದ್ರವ ಕಡಿಮೆ ಸ್ನಿಗ್ಧತೆ ಇರುತ್ತೋ ಅದು ಈಸಿಯಾಗಿ ಫ್ಲೋ ಆಗ್ತಾ ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ಗಳು, ಇವಾಗ ಕೊಠಡಿಯ ತಾಪಮಾನ ರೂಮ್ ಟೆಂಪ್ರೇಚರಲ್ಲಿ ಯಾವ ದ್ರವಕ್ಕೆ ಹೆಚ್ಚು ಸ್ನಿಗ್ಧತೆ ಇರುತ್ತೆ ಅಂತ ನೋಡ್ತಾ ಹೋದ್ರೆ ಜೇನುತುಪ್ಪಕ್ಕೆ ಜಾಸ್ತಿ ಇರುತ್ತೆ. ಜೇನುತುಪ್ಪಕ್ಕೆ ಕಡಿಮೆ ಮಾಡಿದ್ರೆ ಗ್ಲಿಸರಿನಿಗೆ ಕಂಪೇರ್ ಮಾಡಿದ್ರೆ ನೀರಿಗೆ ಕಂಪೇರ್ ಮಾಡಿದ್ರೆ ಗಾಳಿಯಲ್ಲಿ ಅತಿ ಕಡಿಮೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ನೀರು, ಅದಕ್ಕಿಂತ ಜಾಸ್ತಿ ಗ್ಲಿಸರಿನು, ಅದಕ್ಕಿಂತ ಜಾಸ್ತಿ ಯಾವ್ದ್ರಲ್ಲಿರುತ್ತೆ, ಜೇನುತುಪ್ಪದಲ್ಲಿ ಇರುತ್ತೆ. ನೆಕ್ಸ್ಟ್ ತಾಪಮಾನದ ಪ್ರಭಾವ ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಈ ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ಏನಾಗತ್ತೆ ಅಂತ ಕೇಳಿದ್ರೆ, ಸ್ನಿಗ್ಧತೆ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಅಣುಗಳ ನಡುವೆ ಆಕರ್ಷಣೆ ಕಡಿಮೆ ಆಗುತ್ತೆ. ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಆ ದ್ರವದೊಳಗಿರುವ ಮಾಲಿಕ್ಯೂಲ್ಸ್ ತಗೊಂಡ್ರೆ ಏನಾಗುತ್ತೆ, ಇವೆರಡರ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆದಾಗ ಏನಾಗುತ್ತೆ, ಸ್ನಿಗ್ಧತೆ ವಿಸ್ಕಾಸಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ದೂರ ಸರಿತಾ ಹೋಗುತ್ತೆ. ದೂರ ಸರಿತಾ ಹೋದಂಗೆ ಏನಾಗುತ್ತೆ, ಅದು ಈಸಿಯಾಗಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ಕಡಿಮೆ ಆಗುತ್ತೆ. ಅದೇ ಅನಿಲಗಳಲ್ಲಿ ಅಂದ್ರೆ ಗ್ಯಾಸಸ್ ತಗೊಂಡ್ರೆ ಏನಾಗುತ್ತೆ, ಗ್ಯಾಸಸ್ ಅಲ್ಲಿ ಅಣುಗಳ ನಡುವೆ ಡಿಕ್ಕಿ ಹೆಚ್ಚಾಗತ್ತೆ, ಅಂದ್ರೆ ಫ್ರಿಕ್ಷನ್ ಆಗುತ್ತೆ. ಒಂದು ಅಣು ಅಂತ ತಗೊಂಡ್ರೆ, ಒಂದು ಆಟಮ್ ಅಂತ ತಗೊಂಡ್ರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಮಾಲಿಕ್ಯೂಲ್ಸ್ ಒಳಗೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಫ್ರಿಕ್ಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈ ಸ್ನಿಗ್ಧತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸಾಲಿಡ್ಸ್ ಅಥವಾ ಘನ ವಸ್ತುಗಳಲ್ಲಿ ಸ್ನಿಗ್ಧತೆ ಇರತ್ತಾ ಅಂದ್ರೆ ಖಂಡಿತವಾಗಿ ಇರೋದಿಲ್ಲ. ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಗಮನಿಸ್ಬೇಕು. ಘನ ವಸ್ತುಗಳಲ್ಲಿ ಅಥವಾ ಸಾಲಿಡ್ಸ್ ಅಲ್ಲಿ ವಿಸ್ಕಾಸಿಟಿ ಇರೋದಿಲ್ಲ. ನೆಕ್ಸ್ಟ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂದ್ರೆ, ಈ ಕೀಲೆಣ್ಣೆ ಹಾಕ್ತಿವಲ್ಲ ಲುಬ್ರಿಕೇಶನ್ ಅಲ್ಲಿ, ಅದಕ್ಕೆ ಯಾವ ಫಿನಾಮಿನ ನಿಮ್ಗೆ ಬರುತ್ತೆ ಅಂತ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಆಪ್ಷನ್, ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ, ಇನ್ನೊಂದು ಯಾವುದೋ ಆ ಥರ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ, ಯಾವ್ದು ಅಪ್ಲಿಕೇಶನ್ ಅಂತ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಕೀಲೆಣ್ಣೆ ಯಂತ್ರಗಳಲ್ಲಿ ಲುಬ್ರಿಕೇಶನ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಒಂದು ಪಾರ್ಟಿಗೂ ಇನ್ನೊಂದು ಪಾರ್ಟಿಗೂ ಮಧ್ಯ ನೀವು ನೀರು ಹಾಕ್ತೀರಾ ಅನ್ಕೊಳ್ಳಿ, ಅಂದ್ರೆ ಅಷ್ಟು ಕಡಿಮೆ ತೆಳುವಾಗಿರುವಂತಹ ಒಂದು ದ್ರವ ಹಾಕಿದ್ರೆ ಏನಾಗುತ್ತೆ, ಅದು ಯಂತ್ರಗಳ ಮಧ್ಯೆ ಏನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅಥವಾ ಅದು ಅಟ್ಯಾಚ್ ಆಗೋದಿಲ್ಲ. ಹಾಗಾಗಿ ಸ್ನಿಗ್ಧತೆ ಜಾಸ್ತಿ ಇತ್ತು ಅಂತಂದ್ರೆ, ವಿಸ್ಕಾಸಿಟಿ ಜಾಸ್ತಿ ಇತ್ತು ಅಂದ್ರೆ ಆ ಪಾರ್ಟ್ಸ್ಗಳ ನಡುವೆ ನೀವು ಅದನ್ನ ಹಾಕಿದಾಗ ಏನಾಗುತ್ತೆ, ಸುಲಭವಾಗಿ ಅದು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೀಲೆಣ್ಣೆಗಳಲ್ಲಿ ಅಪ್ಲೈ ಆಗೋ ಪ್ರಾಪರ್ಟಿ ಯಾವ್ದಾಗಿರುತ್ತೆ ಅಂದ್ರೆ ವಿಸ್ಕಾಸಿಟಿ ಆಗಿರುತ್ತೆ. ನೆಕ್ಸ್ಟು ದೇಹದಲ್ಲಿ ರಕ್ತ ಪರಿಚಲನೆ. ಇವಾಗ ರಕ್ತದ ಏನಾಗಿರುತ್ತೆ, ನೀರಿಗಿಂತ ತಿಕ್ಕಾಗಿರುತ್ತಲ್ವಾ,
ಆ ರಕ್ತದ ಪರಿಚಲನೆ ಕೂಡ ಏನಾಗಿರುತ್ತೆ, ವಿಸ್ಕಾಸಿಟಿಯ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ನೆಕ್ಸ್ಟು ಬಣ್ಣಗಳು ಮತ್ತು ಶಾಹಿ ತಯಾರಿಕೆಯಲ್ಲಿ. ಇವಾಗ ನೀವು ಗೋಡೆಗೆ ಪೇಂಟ್ ಮಾಡ್ತೀರಾ ಅಂದರೆ ನೀರು ಹಾಕ್ರಿ ಎಲ್ಲ ಜಾರಿ ಕೆಳಗೆ ಬರುತ್ತೆ. ಅದೇ ಪೇಂಟ್ ಮಾಡಿದ್ರೆ ಏನಾಗುತ್ತೆ, ಗೋಡೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಯಾಕೆ, ಅದರಲ್ಲಿ ವಿಸ್ಕಾಸಿಟಿ ಜಾಸ್ತಿ ಇರೋದ್ರಿಂದ ನೀವು ಅಪ್ಲೈ ಮಾಡಿದಾಗ ಅದು ಗೋಡೆ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇದರಲ್ಲಿ ಅಪ್ಲೈ ಆಗೋ ಪ್ರಾಪರ್ಟಿ ಯಾವುದು, ಸ್ನಿಗ್ಧತೆ ಆಗಿರುತ್ತೆ. ನದಿಗಳು ಮತ್ತು ಮಣ್ಣು ಹೂಳು ತಳ ಸೇರುವ ಪ್ರಕ್ರಿಯೆಯಲ್ಲಿ ನೀವು ಇವಾಗ ಮೇಲ್ಗಡೆ ನೀರೇನಾಗಿರುತ್ತೆ, ತೆಳುವಾಗಿರೋದ್ರಿಂದ ಅದು ಈಸಿಯಾಗಿ ಫ್ಲೋ ಆಗ್ತಾ ಹೋಗುತ್ತೆ. ಅದೇ ನಿಮಗೆ ಮಡ್ ಸೇರ್ಕೊಂಡಾಗ ಏನಾಗುತ್ತೆ, ಅದ್ರ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಥಿಕ್ನೆಸ್ ಜಾಸ್ತಿ ಆದಂಗೂ ಏನಾಗುತ್ತೆ, ಅದು ಫ್ಲೋ ಆಗೋಕ್ಕಾಗಲ್ಲ. ಅದೆಲ್ಲ ಏನಾಗುತ್ತೆ, ತಳದಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಹಾಗಾಗಿ ಮಣ್ಣು ಅಥವಾ ಹೂಳು ತಳ ಸೇರುವ ಪ್ರಕ್ರಿಯೆಯಲ್ಲಿ ಏನಾಗಿರುತ್ತೆ, ಇದು ವಿಸ್ಕಾಸಿಟಿ ಫೋರ್ಸ್ ಅಪ್ಲೈ ಆಗಿರುತ್ತೆ. ನೆಕ್ಸ್ಟು ಸಿರಪ್ ಮತ್ತು ಔಷಧಗಳ ತಯಾರಿಕೆಯಲ್ಲಿ. ನಿಮಗೆ ಸಿರಪ್ ಅಥವಾ ಔಷಧಿ ಯಾಕೆ ಯಾವಾಗಲೂ ಅಷ್ಟೊಂದು ತೆಳುವಾಗಿರಲ್ಲ, ನೀರಿನಷ್ಟು ಈಸಿಯಾಗಿರಲ್ಲ ಅಂದರೆ ಅಲ್ಲಿರೋ ದ್ರವಗಳೇನೋ ನಿಮಗೆ ಬಾಯಿಗೆ ಹಾಕೊಂಡಾಗ ಅದು ಔಷಧೀಯ ಗುಣಗಳು ನಿಮಗೆ ದೇಹ ಸೇರಬೇಕು ಅನ್ನೋ ಕಾರಣಕ್ಕೆ ಏನಾಗಿರುತ್ತೆ, ಅದು ಅಡಿಟಿವ್ಸ್ ಹಾಕೋದ್ರಿಂದ ಅದು ಥಿಕ್ಕಾಗಿರುತ್ತೆ. ಅಲ್ಲಿ ಯೂಸ್ ಆಗೋ ಪ್ರಾಪರ್ಟಿ ಯಾವುದಾಗಿರುತ್ತೆ, ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ಆಗಿರುತ್ತೆ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.